ನಟ ಪ್ರಕಾಶ್ ರಾಜ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಅರೆಸ್ಟ್ ವಾರೆಂಟ್ ಜಾರಿಯಾಗಿರೋದು ಪ್ರಕಾಶ್ ರಾಜ್ ಹೆಸರಲ್ಲಿ 4 ವೋಟರ್ ಕಾರ್ಡ್ ಇರುವಂತ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ನಾನ್ ಬೇಲೇಬಲ್ ವಾರೆಂಟ್ ಜಾರಿಯಾಗಿದೆ. ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿರೋದು ಪ್ರಕಾಶ್ ರಾಜ್ ಹೆಸರಲ್ಲಿ 4 ವೋಟರ್ ಐಡಿ ಇರುವಂತ ಕಾರಣಕ್ಕಾಗಿ. ಬೆಂಗಳೂರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಜಾರಿಯಾಗಿರುವಂತ ಆದೇಶ ಇದು. 4 ಕಡೆ ಅವರ ವೋಟರ್ ಐಡಿ ಇದೆ. ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಸೇರಿ 4 ಕಡೆ ವೋಟರ್ ಐಡಿಯನ್ನು ಹೊಂದಿದ್ದಾರೆ. ವಕೀಲ ದಿಲೀಪ್ ಕುಮಾರ್ ಹಲಸೂರು ಠಾಣೆಗೆ ದೂರನ್ನು ಕೊಟ್ಟಿದ್ರು. ಅದಾದ ನಂತರ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನು ಕೊಡಲಾಗಿತ್ತು. ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಸೇರಿ 4 ಕಡೆ ಇವರ ವೋಟರ್ ಐಡಿ ಇದೆ. ಹಲಸೂರು ಠಾಣೆಗೆ ದೂರನ್ನು ಕೊಟ್ಟಿದ್ರು. ಅದಾದ ಮೇಲೆ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡಲಾಗಿತ್ತು. 2 ಸಮನ್ಸ್, 2 ಬಾರಿ ವಾರೆಂಟ್ ಕೂಡ ಜಾರಿ ಮಾಡಲಾಗಿತ್ತು. ಕೋರ್ಟ್ನಿಂದ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಪ್ರಕಾಶ್ ರಾಜ್ ಬಂಧನ ಆಗುವ ಸಾಧ್ಯತೆ ಇದೆ. ಮೊದಲಿಗೆ ಹಲಸೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅದಾದ ಬಳಿಕ ಆಗಿರುವಂಥ ಬೆಳವಣಿಗೆ ಕಾರಣ ಅಂತ ಹೇಳಿದ್ರೆ, ಕರ್ನಾಟಕದಲ್ಲೂ ಕೂಡ ಅವರ ವೋಟರ್ ಐಡಿ ಇದೆ, ತಮಿಳುನಾಡಲ್ಲೂ ವೋಟರ್ ಐಡಿ ಇದೆ, ಇತ್ತ ತೆಲಂಗಾಣದಲ್ಲೂ ವೋಟರ್ ಐಡಿ ಇದೆ. ಒಟ್ಟು 4 ಕಡೆಯಲ್ಲಿ ಅವರ ವೋಟರ್ ಐಡಿ ಇರೋದು. ಹೀಗಾಗಿ ನ್ಯಾಯಾಲಯದಿಂದ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಪ್ರಕಾಶ್ ರಾಜ್ ಬಂಧನ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. 2 ಬಾರಿ ಸಮನ್ಸ್ ಅನ್ನ ಕೊಡಲಾಗಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, 4 ಕಡೆ ಪ್ರಕಾಶ್ ರಾಜ್ ವೋಟರ್ ಐಡಿ ಹೊಂದಿದ್ದಾರೆ ಎನ್ನುವ ಆರೋಪ. ಸದ್ಯ ಕೋರ್ಟ್ನಿಂದ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಮುಂದೇನಾಗಬಹುದು ಅಂತೇಳಿ? ಸಂಪತ್ತೇನು ಬಹುವರ್ಷ ನಟ ಆಗಿರುವಂತಹ ಪ್ರಕಾಶ್ ರಾಜ್ ಅವರು ಇತ್ತೀಚೆಗೆ ಧರ್ಮಸ್ಥಳ ಕೇಸ್ ವಿಚಾರವಾಗಿ ಸುದ್ದಿಯಾಗಿದ್ರು. ಅದಾದ ನಂತರದಲ್ಲಿ ಮತ್ತೆ ಅವರು ಮತ್ತೊಂದು ಸುದ್ದಿ ಆಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಪ್ರಕಾಶ್ ರಾಜ್ ಹೆಸರಿನಲ್ಲಿ ಈಗಾಗಲೇ 4 ಗುರುತಿನ ಚೀಟಿಯನ್ನ ಹೊಂದಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಕರ್ನಾಟಕ ಹಾಗೆ ತಮಿಳುನಾಡು ಸೇರಿ ತೆಲಂಗಾಣ ಈ ಒಂದು 4 ಕಡೆಗಳಲ್ಲೂ ಕೂಡ ವೋಟರ್ ಐಡಿಗಳನ್ನ ಹೊಂದಿದ್ದಾರೆ ಅಂತ ಹೇಳಿ ಈ ಹಿಂದೆ 2019 ವಕೀಲರಾಗಿರುವಂತಹ ದಿಲೀಪ್ ಕುಮಾರ್ ಅವರು ಒಂದು ದೂರನ್ನ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಕೂಡ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಅವರು ಅಷ್ಟು ಪ್ರತಿಕ್ರಿಯೆ ನೀಡದಂತಹ ಕಾರಣದಿಂದಾಗಿ ಚುನಾವಣಾ ಆಯೋಗಕ್ಕೂ ಕೂಡ ಇವರು ವಕೀಲರು ದೂರನ್ನ ಕೂಡ ಕೊಟ್ಟಿದ್ರು. ಅದಾದ್ಮೇಲೆ ಅಲ್ಲೂ ಕೂಡ ಸಾಕಷ್ಟು ಒಂದು ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಕಾನೂನು ಮೊರೆ ಹೋಗಿದ್ರು. ಅದಾದ ನಂತರದಲ್ಲಿ ಪ್ರಕಾಶ್ ರಾಜ್ ಅವ್ರಿಗೆ ಕೋರ್ಟ್ ಕೂಡ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿತ್ತು, ಸಮನ್ಸ್ ಅನ್ನ ಕೂಡ ಜಾರಿ ಮಾಡಿತ್ತು. 2 ಬಾರಿ ಸಮನ್ಸ್ ಅನ್ನ ಕೊಟ್ಟರು ಕೂಡ ಪ್ರಕಾಶ್ ರಾಜ್ ಅವರು ಕೋರ್ಟ್ಗೆ ಆಗಮಿಸಿರ್ಲಿಲ್ಲ. ಇದರಿಂದಾಗಿಯೇ ಅವರು ಸಮನ್ಸ್ಗೆ ಯಾವಾಗ ಪ್ರತಿಕ್ರಿಯೆ ನೀಡಿಲ್ಲ. ಹೀಗಾಗಿ ಅರೆಸ್ಟ್ ವಾರೆಂಟ್ ಅನ್ನ ಕೂಡ ಜಾರಿಯನ್ನ ಮಾಡಿದ್ದಾರೆ. ಕ್ಷಣದಲ್ಲೂ ಕೂಡ ಪ್ರಕಾಶ್ ರಾಜ್ ಅವರು ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಸಂಪತ್, ಸುಚಿತ್ರ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಟ ಪ್ರಕಾಶ್ ರಾಜ್ ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನ ಆಗಬಹುದು. ಕಾರಣ ಅಂತ ಹೇಳಿದ್ರೆ, ಕರ್ನಾಟಕದಲ್ಲೂ ಅವರ ವೋಟರ್ ಐಡಿ ಇದೆ, ತಮಿಳುನಾಡಲ್ಲೂ ಕೂಡ ವೋಟರ್ ಐಡಿ ಇದೆ. ಒಟ್ಟು 4 ಕಡೆಯಲ್ಲಿ ವೋಟರ್ ಐಡಿ ಇರುವಂಥ ಕಾರಣಕ್ಕಾಗಿ ಹಲಸೂರು ಪೊಲೀಸ್ ಠಾಣೆಗೆ ಹಾಗೆಯೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡಲಾಗಿತ್ತು. ಅದರ ಅನ್ವಯ ಪ್ರಕರಣ ಕೂಡ ದಾಖಲಾಗಿದೆ. ಕಾದು ನೋಡಬೇಕು ಮುಂದೆ ಏನೆಲ್ಲ ಆಗುತ್ತೆ ಅಂತೇಳಿ.